ಮಾಡಿ ಸರ್. ಈಗ 4 ರೂಪಾಯಿ ಹೈಕ್ ಮಾಡುವಂತದ್ದು ನೇರವಾಗಿ ರೈತರಿಗೆ 100%. ಒಂದು ರೂಪಾಯಿ ಯಾವುದು 1 ರೂಪಾಯಿ ಖರ್ಚು ವೆಚ್ಚ ಸರ್ವಿಸ್ ಚಾರ್ಜ್ ತಗೊಳ್ಳಲ್ಲ ಸರ್. ಈಗ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದಿರಿ, ಮೊಸರು ದರ 4 ರೂಪಾಯಿ ಏರಿಕೆ ಆಗಿಲ್ಲ, ಅದ್ರ ಲಾಭ ಯಾರಿಗೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತೀವಿ ಅಂತ. ನೋಡಪ್ಪ, ಹಾಲು ತಗೊಂಡ್ಮೇಲೆ ಮೊಸರಾಗೋದು, ಹಾಲು ತಗೊಂಡ್ಮೇಲೆ ತುಪ್ಪ ಆಗೋದು, ಹಾಲು ತಗೊಂಡ್ಮೇಲೆ ತುಪ್ಪ ಆಗೋದು, ಹಾಲು ತಗೊಂಡ್ಮೇಲೆ ಮೊಸರಾಗೋದು. ಅದರಿಂದ ಹಾಲಿನ ದರ ಕೊಡ್ತಕ್ಕಂಥದ್ದು, ಹಾಲಿನಲ್ಲಿ ಕೆಲವು ಹಾಲು ನೇರವಾಗಿ ಮಾಡ್ತಾರೆ, ಕೆಲವು ತುಪ್ಪ ಮಾಡ್ತೀವಿ, ಕೆಲವು ಮೊಸರು ಮಾಡ್ತೀವಿ, ಕೆಲವು ಪೌಡ್ರ್ ಮಾಡ್ತೀವಿ. ಅದರಿಂದ ಮೂಲ ಹಾಲಿನಿಂದಾನೆ. ಏಪ್ರಿಲ್ 1ರಿಂದ ಅಂತ ಇಂಪ್ಲಿಮೆಂಟ್ ಅಂತಿದ್ದಾರೆ ಸರ್. ಹಂಗಾರೆ ರೈತರಿಗೆ ಅವತ್ತಿಂದಾನೆ ಬರುತ್ತೆ ಸರ್? ಮುಲಾಜಿಲ್ದಾನೆ 100%. ಈಗ ಪ್ರೋತ್ಸಾಹ ಧನ ಕೊಡ್ತಿದ್ದೀರಲ್ಲ ಸರ್, ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ಸರ್? ಸೊ 600 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಮೊನ್ನೆ ಈಗ 3 ಡೇಸ್ ಬ್ಯಾಕ್ 200 ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಈ 4 ದಿವಸದೊಳಗೆ 31ರೊಳಗೆ 400 ರೂಪಾಯಿನೂ ಕ್ಲಿಯರ್ ಮಾಡ್ತಾರೆ. 400 ಕೋಟಿ. ಮತ್ತು ಅದ್ರ ಜೊತೆಗೆ ಈಗ ವಿದ್ಯುತ್ ದರ ಏನಕ್ಕೆ ಸರ್? ಇದಕ್ಕೆ ವಿದ್ಯುತ್ ದರ ನೋಡ್ರಿ, ಪ್ರತಿನಿತ್ಯ ಜಾಸ್ತಿ. ಈಗ ನಮಗೆ ಫ್ರೀ ಕರೆಂಟ್ ಕೊಡ್ತೀವಿ, ನಮ್ಮ ಜನಕ್ಕೆ ಡೊಮೆಸ್ಟಿಕ್ ಏನಿಲ್ಲ. ವಿದ್ಯುತ್ ದರ ಸೊ ಜಾಸ್ತಿ ಆಗ್ತಿದ್ದಂಗೆ ಡಿಮ್ಯಾಂಡು ಆಗಲೇಬೇಕಲ್ಲ. ಈಗ ಡೀಸೆಲ್ಲು ಬೆಲೆ 60 ರೂಪಾಯಿ 100 ರೂಪಾಯಿ ಬತ್ತು. ಸೊ ಒಂದೇ ಸಲ ನಾವು ಮಾಡಲಿಕ್ಕಾಗಲ್ಲ. ಅದಕ್ಕೆ ವಿದ್ಯುತ್ ದರ ನಿಯಂತ್ರಣ ಮಾಡಲಿಕ್ಕೆ ಒಂದು ಬೋರ್ಡ್ ಇದೆ, ಅವರು ಜಾಸ್ತಿ ಮಾಡ್ತಕ್ಕಂಥದ್ದು. ಸರ್ಕಾರಕ್ಕೆ ಅಧೀನದಲ್ಲಿ ಇಲ್ಲ ಅದು. ಹಾಗಾಗಿ ಕೆಲವು ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡೋದು, ಇದನ್ನು ಜಾಸ್ತಿ ಮಾಡೋದು, ಒಂದು ಹಂತಕ್ಕೆ ಹಂತವಾಗಿ ಹೋಗಲೇಬೇಕಾಗುತ್ತೆ. ದಿನನಿತ್ಯ ನಿರ್ವಹಣೆಗೆ ನಾವು ಹಾಕೊಳ್ಳೋ ಸೈಟು ಇವತ್ತು 100 ರೂಪಾಯಿ ಆದರೆ ನಾಳೆ 120 ರೂಪಾಯಿ ಇರುತ್ತೆ. ಈ ರೀತಿ ಆಗುತ್ತೆ. ಅದನ್ನು BJPಯವರು ಇವತ್ತು ಯಾವುದೇ ಸೌಲಭ್ಯವನ್ನು ಹಿಂದೆ 5 ವರ್ಷ ಕೊಡ್ದಲೇ ಸರ್ಕಾರನ ಹೇಗೋ ಹಾಗೆ ಮಾಡ್ಕೊಂಡು ಒಂದು 2-3 ಲಕ್ಷ ಬಾಕಿ ನಿಲ್ಲಿಸ್ಬಿಟ್ಟು ಓಡೋದ್ರು ಟಾಟಾ ಹೇಳ್ಕೊಂಡು. ಅವ್ರಿಗೆ ಗೊತ್ತಿತ್ತು ನಮಗೆ ಸರ್ಕಾರ ಬರೋಲ್ಲ, ಇವ್ರು ಅನುಭವಿಸ್ಲಿ ಅಂತ. ನಾವು ಅದನ್ನು ಅನುಭವಿಸೋಕ್ಕೆ ಹೋಗಲಿಲ್ಲ, ಸರಿಯಾದ ರೀತಿ ಮಾಡ್ತಿದ್ದೀನಿ. ಕುಮಾರಸ್ವಾಮಿ ಅವರು ಮಾತನಾಡೋರು ಹೌದು ಅಂತ. ಇವತ್ತು ನಾವು 3% ಒಳಗಡೆ ಸಾಲ ತಗೊಂಡಿರೋದು, 25% ಒಳಗೆ GST ಇದರಲ್ಲಿ ಲಿಮಿಟ್ ಇರೋದು. ಆದರೆ ಕೇಂದ್ರ ಸರ್ಕಾರ ಅದನ್ನು ಮೀರಿ ಸಾಲ ಮಾಡಿದ್ದಾರೆ. ನಾವು ಆ ಥರ ಸಾಲ ಮಾಡಿಲ್ಲ. ನಮ್ಮ ರಾಜ್ಯ, ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕೇಂದ್ರ ಸರ್ಕಾರದ ನೀತಿಗಳನ್ನ ಮಿತಿಲೇ ನಾವು ಸಾಲ ಮಾಡಿರ್ತಕ್ಕಂಥ.